ಅನ್ನೋದಕ್ಕೆ ಖುಷಿ. ಕೃಷ್ಣ ಅಂತಂದ್ರೆ ಅದರಲ್ಲಿ ಒಂದು ಆಧ್ಯಾತ್ಮದ ಒಂದು ಅನುಭವ ಬರುತ್ತೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲೇ ಮಾತೆ ಸಂಗೋಸ್ವ ಕರ್ಮಣೆ. ಅಂದ್ರೆ ಕರ್ಮದಲ್ಲೇ ನಾವು ಖುಷಿನ ಕಂಡ್ಕೋಬೇಕು. ಕರ್ಮ ಅನ್ನೋದು ಪಾಸಿಟಿವಿಟಿ ಅದು, ಆದ್ರೆ ನಾವು ಅದನ್ನು ನೆಗೆಟಿವ್ ಆಗಿ ತೆಗೆದುಕೋತೀವಿ. ನನ್ನ ಕರ್ಮನಪ್ಪ ಅಂತ, ಅದು ನೆಗೆಟಿವ್. ಅಂದ್ರೆ ನಾನು ಮಾಡೋ ಯಾವುದೇ ಕೆಲಸವನ್ನ ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ನಾವು ಮಾಡ್ತಾ ಹೋದ್ರೆ ಆ ಕರ್ಮ ನನಗೆ ಒಳ್ಳೆಯದನ್ನೇ ಮಾಡ್ತಾ ಹೋಗುತ್ತೆ. ನಾನು ಮಾಡುವಂಥ ಕರ್ಮದಲ್ಲಿ ಸ್ವಾರ್ಥ ಇಲ್ಲ ಅಂದ್ರೆ, ಆ ಸ್ವಾರ್ಥ ಇಲ್ಲ ಅಂದ್ರೆ ಅದಕ್ಕೆ ಫಲ ಅದನ್ನ ಸಕಾರಾತ್ಮಕವಾಗಿ ಕೃಷ್ಣ ನನಗೆ ಕೊಡ್ತಾನೆ ಅಂತ ಅನ್ನೋದನ್ನ ಭಗವದ್ಗೀತೆ ಮುಖಾಂತರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಹೇಳ್ತಾರೆ, ಕೃಷ್ಣಪ್ಪ ಅವ್ರು ಹೇಳಿದಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಂ ಸೃಜಾನ್ಯಮ ಪವಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಯುಗಗಳ ಕಳೀತಾ ಹೋದಷ್ಟು ಧರ್ಮದಿಂದ ಅಧರ್ಮ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಭೂಮಿ ಮೇಲೆ, ಸತ್ಯದಿಂದ ಅಸತ್ಯಗಳು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ, ಪರಮಾತ್ಮ ಅನ್ನೋನು ವಿವಿಧ ರೂಪದಲ್ಲಿ ಹುಟ್ಟುತ್ತಾ ಬರ್ತಾನೆ. ಅದು ದ್ವಾಪರ ಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ಈ ಕಲಿಯುಗದಲ್ಲಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ರೂಪಗಳು ಬೇರೆ ಇರ್ಬೋದು, ಆದ್ರೆ ಆ ಹುಟ್ಟುವಿಕೆಗೆ ಒಂದು ಸಾರ್ಥಕತೆ ಏನಿರುತ್ತೆ ಅದು ಧರ್ಮದ ಸಂಸ್ಥಾಪನೆ. ಆ ಧರ್ಮ ಅನ್ನೋದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಮ್ಮ ನಡೆನುಡಿಗಳಲ್ಲಿ. ಆ ನಡೆನುಡಿಗಳು ಯಾವಾಗ ಸಾತ್ವಿಕತೆಯನ್ನ ಪಡ್ಕೊಂತ ಹೋಗುತ್ತೋ ಆತ್ಮ ಅನ್ನೋದು ಪರಮಾತ್ಮನಲ್ಲಿ ಲೀನ ಆಗುತ್ತೆ. ಆ ಪರಮಾತ್ಮನೇ ಕೃಷ್ಣ. ಸೊ ಹಾಗಾಗಿ ನಾವೆಲ್ಲರೂ ಸಹ ಏನು ಭೂಮಿ ಮೇಲೆ ಹುಟ್ಟಿದೀವಿ, ಒಂದು ತೃಣ, ನಾವು ತೇನ ವಿನಾ ತೃಣಮಪಿ ನಾ ಚಲತಿ ಅಂತ ಕರೀತಾರೆ. ಅಂದ್ರೆ ಒಂದು ಸಣ್ಣ ಗರಿಕೆನು ಪರಮಾತ್ಮನ ಒಂದು ಆನತಿ ಇಲ್ಲದೆ ಅಲ್ಲಾಡಲ್ವಂತೆ. ಹಾಗಾಗಿ ನಾವು ಯಾವ ಮಹಾ, ಹಾಗಾಗಿ ನಮ್ಮ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಆತನ ಒಂದು ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಮಾಡೋ ಕೆಲಸ ಕಾರ್ಯಗಳನ್ನ ಒಳ್ಳೆಯದನ್ನ ಬಳಸಬೇಕು ಅಷ್ಟೇ. ಇವಾಗ ನನ್ನ ಎದುರಿಗೆ ನಿಂತವರು ನನಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅನ್ನೋ ಒಂದು ಮನೋಭಾವನ ನಾವು ಬೆಳೆಸ್ಕೋಬೇಕು. ಆಗ ಒಂದ್ಸಲ ಕೆಡಕ್ ಮಾಡ್ತಾನೆ ಅವನು, ಎರಡನೇ ಸಲ ಕೆಡಕ್ ಮಾಡ್ತಾನೆ, ಆವಾಗ ಈ ಮೂರನೇ ಸಲ ಮಾಡಕ್ ಬಂದಾಗ ಅವನು ಏನ್ ಮಾಡಿದ್ರು ಅವನು ನಿಷ್ಕ್ರಿಯನಾಗಿದ್ದಾನಲ್ಲಪ್ಪ, ನಾನೇ ನನ್ನನ್ನು ತಿದ್ಕೋಬೇಕು ಅನ್ನೋ ಮನೋಭಾವನ ಕೃಷ್ಣ ಅವನಿಗೆ ಕೊಟ್ಟೆ. ಸೊ ಹಾಗಾಗಿ ನಾವೆಲ್ಲರೂ ಸಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿನ ತಾಲೂಕು ಆಡಳಿತದಿಂದ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಯೋಚನೆ ಯಾಕೆ ಮಾಡಿದೆ ಅಂದ್ರೆ ಕೃಷ್ಣನ ಆಲೋಚನೆಗಳು ಯುಗದಿಂದ ಯುಗಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಮಂಜಪ್ಪ ಅವ್ರು ಹೇಳಿದ ಹಾಗೆ ಅವ್ರು ಏನು ಸ್ಟೋರಿ ಹೇಳ್ತಾ ಇದ್ರು, ನಾವು ಚಿಕ್ಕವರಿದ್ದಾಗ ಭಾನುವಾರ ಸಂಡೇ ಒಂದ್ಸಲ ಮಹಾಭಾರತ ಸೀರಿಯಲ್ ಬರ್ತಾ ಇತ್ತು. ಅದಷ್ಟು ನನಗೆ ನೆನಪು ಬಂದಂಗಾಯ್ತು. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನ ಎಲ್ಲಿ ಕೊಡ್ತಾ ಇದ್ವಿ? ಮೊಬೈಲ್ ಕೊಟ್ಟು ಆ ಒಂದು ಶೋಗಳನ್ನ ಕೊಟ್ಕೊಂಡು ಗೇಮ್ ಆಡೋದು ಈ ರೀತಿ ಮಾಡ್ತಾ ಇದೀವಿ. ದಯಮಾಡಿ ನಾವು ಮುಂದಿನ ಪೀಳಿಗೆ ಕೊಡ್ಬೇಕಾಗಿರೋದು, ಹಿಂದೆ ನಾವೇನು ಇವಾಗ ಈ ತಲೆಮಾರಿನಲ್ಲಿ ಓಕೆ ಒಂದ್ ಲೆವೆಲ್ಗೆ ನಾವು ಜ್ಞಾನವನ್ನ ಪಡ್ಕೊಂಡಿದೀವಿ, ಆದ್ರೆ ಮುಂದಿನ ತಲೆಮಾರು, ಎರಡು ತಲೆಮಾರು ಹೋದ್ರೆ ಈ ಒಂದು ಸಂಸ್ಕೃತಿ ಅನ್ನೋದನ್ನ ಬೇರೆ ತರ ಬದಲಾವಣೆ ಮಾಡ್ಕೊಂತಾರೆ ಜನಗಳು. ಏನಿದೆ ಏನು ಸಿನಿಮಾಟೋಗ್ರಫಿ ಏನ್ ಮಾಡ್ತಾರೆ ಆ ಒಂದು ಜ್ಞಾನವನ್ನೇ ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚು ನಾವು ಜ್ಞಾನವನ್ನ ನಾವು ಕೊಡಬೇಕು ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ